ಲಾರ್ಡ್. ನನ್ನ ಪ್ರೀತಿಯ ದೈವಸ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ಕಲ್ವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ. ಮತ್ತು ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೇರೆ. ತುಂಬಾ ಸಂತೋಷ. ಮತ್ತು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನು ನೆರವೇರಿಸುವಂತ ದೇವರು ಪ್ರೇರೆ. ಆಮೇನ್. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಚನ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಏನಂದ್ರೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವಂತರಾಗಿದ್ದಾರೆ ಎಂಬುದಾಗಿ ಇಲ್ಲಿ ಮೋಶೆ ತನ್ನ ಜನರಿಗೆ ಹೇಳ್ತಿದ್ರೆ, ನೀವು ದೇವರ ಮಾತುಗಳು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆದುಕೊಳ್ಳಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ಬ್ಲೆಸ್ ಮಾಡ್ತಾರೆ. ಮತ್ತೆ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವ ದೇವರು ಮಾಡ್ತಾರೆ ಎಂಬುದಾಗಿ. ಎಷ್ಟು ಜನರು ನಮ್ಮ ಜೀವಿತದಲ್ಲಿ ಶತ್ರುಗಳು ಭಯ ಇದೆ, ನಮಗೆ ಸಮಸ್ಯೆಗಳು ಉಂಟು ಮಾಡ್ತಾರೆ ಎಂಬುದು ಎಷ್ಟು ಜನ ಭಯದಲ್ಲಿ ಜೀವಿಸ್ತಿದ್ರು ಪ್ರಿಯೇ. ಶುಭವರ್ತಮಾನ, ಭಯ ಪಡಬೇಡ್ರಿ. ಯಾಕಂದ್ರೆ ದೇವ್ರು ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ಶತ್ರುಗಳು ಭಯದಲ್ಲಿದ್ದಂತ ನಮ್ಮ ಜೀವಿತ ಮುಂಜಾನೆ ಸಮಯದಲ್ಲಿ ನಮ್ಮಿಂದ ಸೋತು ಹೋಗುವಂತೆ ಮಾಡ್ತಾರಂತೆ ಪ್ರಿಯರೇ. ಶತ್ರು ನಮ್ಗೆ ಎಷ್ಟೇ ಒಂದು ಭಯಂಕರ ಪರಿಸ್ಥಿತಿ ನಮ್ಗೆ ಎದುರು ಉಂಟು ಮಾಡಲಿ ಪ್ರಿಯರೇ, ಸಮಸ್ಯೆ, ರೋಗ, ಆರ್ಥಿಕ ವಿಷಯಗಳು, ಕುಟುಂಬ ವಿಷಯದಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಗೆ ಶತ್ರು ಭಯ ನಮ್ಗೆ ಇದ್ದೇ ಇರುತ್ತೆ ಪ್ರಿಯರೇ. ಆದ್ರೆ ಶತ್ರು ನಮ್ಮ ಮೇಲೆ ಎಷ್ಟೇ ಒಂದು ಅಟ್ಯಾಕ್ ಮಾಡಿ, ಎಷ್ಟೇ ನಮ್ಗೆ ಸೋತ್ ಹೋಗುವಂತ ಪರಿಸ್ಥಿತಿಗಳು, ಎಷ್ಟೇ ನಮ್ಗೆ ಒಂದು ಕೆಳ ಬೀಳುವಂತ ಪರಿಸ್ಥಿತಿ, ನಮ್ಗೆ ಎಷ್ಟೇ ಸೈತಾನ ನಮ್ಮನ್ನು ಕಾಡಿಸ್ಲಿ ಪ್ರಿಯರೇ, ಅದ್ರ ದೇವ್ರು ಏನ್ ಮಾಡ್ತಾರಂತೆ, ನಮ್ಮಿಂದ ಅವು ಸೋತು ಹೋಗುವಂತೆ ದೇವ್ರು ಮಾಡ್ತಾರಂತೆ ಪ್ರಿಯರೇ. ಸೈತಾನಿಗೆ ಜಯ ಕೊಡುವುದಿಲ್ಲ ಪ್ರಿಯ ದೇವರು. ಸೈತಾನು ನಮ್ಮಿಂದ ಸೋತು ಹೋಗುವಂತೆ, ಜಯವು ನಮ್ಗೆ ನಮ್ಮದೇ ಜಯ ಎಂಬುದಾಗಿ. ಜಯ ನಮಗೆ ಕೊಡುವಂತ ದೇವರು. ಸೈತಾನು ನಮ್ಮಿಂದ ಸೋತು ಹೋಗುವಂತದಾಗಿದೆ ಪ್ರಿಯ. ನಾವು ದೇವ್ರ ಮೇಲೆ ಆಧಾರವಾಗಿದ್ದು ಪ್ರತಿದಿನ ಪ್ರಾರ್ಥನೆ ಜೀವಿತದಲ್ಲಿ ಜೀವಿಸುವಂತರಾಗಿದ್ದು ಆತನ ಮಾರ್ಗಗಳನ್ನು ಕೈಕೊಂಡು ನಡೆಯುವಂತರಾಗಿರ್ಬೇಕು ಪ್ರಿಯೆ. ದೇವರು ಕೊಡುವಂತ ಆಶೀರ್ವಾದಗಳು ಪ್ರತಿ ವಿಷಯದಲ್ಲಿ ದೇವರು ನಮಗೆ ಜಯ ಕೊಡುವಂತ ದೇವರು. ನಾವು ಪ್ರತಿ ವಿಷಯ ನಮ್ಮೊಟ್ಟಿಗಿರುವಂತ ದೇವರು ಪ್ರಿಯೆ. ನಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ, ನಮ್ಮ ಪ್ರಯತ್ನಗಳು ಎಲ್ಲವನ್ನು ಸಫಲಪಡಿಸುವಂತ ದೇವರು ಪ್ರಿಯೆ. ಪ್ರತಿ ವಿಷಯದಲ್ಲಿ ದೇವರು ನಮ್ಮೊಟ್ಟಿಗಿರ್ತಾರೆ, ನಮಗೆ ಜಯ ಕೊಡ್ತಾರೆ ಪ್ರಿಯೆ. ನಾವು ಮಾಡುವುದು ಆತನಿಗೆ ಆರಾಧನೆ, ಆತನ ವಾಕ್ಯವನ್ನು ಪ್ರತಿದಿನ ಧ್ಯಾನಿಸುವಂತರಾಗಿರ್ಬೇಕು. ಆತನಿಗೆ ಪ್ರತಿದಿನ ನಾವು ಪ್ರಾರ್ಥನೆ ಜೀವಿತದಲ್ಲಿ ಜೀವಿಸುವಂತರಾಗಿರ್ಬೇಕು. ಮುಂಜಾನೆ ಸಮಯ ಎಷ್ಟು ಜನರು ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ, ನಾವು ಆರಾಧನೆ ಮಾಡ್ತಿದ್ವಿ, ನಮ್ಮ ಜೀವಿತದಲ್ಲಿ ಇವೇ ಶತ್ರುಗಳು, ಇವೇ ಸಮಸ್ಯೆಗಳು ನಮ್ಮಿಂದ ಹೋಗ್ತಾ ಇಲ್ಲ, ನಮ್ಗೆ ಇವೇ ಸಮಸ್ಯೆಗಳು ಎದುರು ಉಂಟಾಗ್ತಾ ಇದ್ರೆ ಎಷ್ಟು ಜನ ಭಯದಲ್ಲಿದ್ರು ಪ್ರಿಯರೇ. ಭಯ ಪಡಬೇಡ ಪ್ರಿಯ. ಯಾಕಂದ್ರೆ ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನ ನೆರವೇರಿಸುವಂತ ದೇವರು ಪ್ರಿಯೆ. ಆಮೇನ್. ಶತ್ರು ನಮ್ಮ ಮೇಲೆ ಎಷ್ಟೇ ಎದುರಾಗಿ ಬರ್ಲಿ ನಮ್ಮಿಂದ ಸೋತು ಹೋಗುವಂತೆ ದೇವರು ಮಾಡ್ತಾರಂತೆ ಪ್ರಿಯೆ. ಇನ್ಯಾ ವಿಷಯದಲ್ಲಿ ನಾವು ಭಯ ಪಡುವಂತರಾಗಿರ್ಬೇಕು. ನಾವು ಶತ್ರುಗಳಿಂದ ನಾವು ಜಯ ಹೊಂದುವಂತರಾಗಿರ್ತೀವಿ ಪ್ರಿಯೆ. ಇಸ್ರಾಯೇಲ್ ಜನರ ಜೀವಿತ ನೋಡ್ಬೇಕಾದ್ರೆ ಪ್ರಿಯ, ಫರೋನ ಸೈನ್ಯ ಅವರಿಗೆ ಅಂಟಿಕೊಂಡು ಬರ್ತಾ ಇತ್ತು. ಯೋಶುವ ಹೇಳ್ತಿದ್ದಾನೆ, ಅಂಜಬೇಡಿರಿ, ಭಯ ಪಡಬೇಡಿರಿ, ಈ ಹೊತ್ತು ಯೆಹೋವ ದೇವರು ನಿಮ್ಮನ್ನು ರಕ್ಷಿಸುವ ಕಾರ್ಯವನ್ನು ನೋಡಿರಿ. ಇಷ್ಟು ದಿನಮಾನಗಳಲ್ಲಿ ನೋಡಿರುವಂತ ಐಗುಪ್ತರ ಇನ್ನು ಮುಂದೆ ನೀವು ನೋಡುವುದಿಲ್ಲ, ಆ ಶತ್ರುಗಳು ನೀವು ನೋಡುವುದೇ ಇಲ್ಲ. ಯಾಕಂದ್ರೆ ದೇವರು ಈ ದಿನದಲ್ಲಿ ನಿಮ್ಗೆ ಎದುರಾಗಿರುವಂತ ಪ್ರತಿಯೊಂದು ಶತ್ರುಗಳಿಂದ ನಿಮ್ಮಿಂದ ಸೋತು ಹೋಗುವಂತ ದೇವ್ರು ಮಾಡ್ತಾ ಇದ್ರೆ.
ನಿಮಗೆ ನಿಮ್ಮನ್ನು ನಾಶ ಮಾಡಬೇಕು, ನಿಮ್ಮನ್ನು ಇರಬಾರ್ದು ಎಂಬುದಾಗಿ ಯಾವ ಶತ್ರು ನಿಮ್ಮನ್ನು ಹಿಂಬಾಲಿಸ್ತಿದೋ ಆ ಶತ್ರು ಸಂಪೂರ್ಣವಾಗಿ ದೇವರು ನಾಶ ಮಾಡ್ತಿದ್ರು ಎಂಬುದಾಗಿ ಯೆಶಾಯ ಪ್ರವಾದಿ ತನ್ನ ಜನರಿಗೆ ಹೇಳ್ತಿದ್ರು ಪ್ರಿಯರೇ. ಇನ್ನು ಮುಂದೆ ನೀವು ಐಗುಪ್ತರನ್ನು ನೋಡುವುದೇ ಇಲ್ಲ. ದೇವರು ಈ ಹೊತ್ತು ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡುವಂತರಾಗಿದ್ದಾರೆ ಎಂಬುದಾಗಿ. ಸಂಪೂರ್ಣವಾಗಿ ಫರೋಹನ ಸೈನ್ಯ ನಾಶವಾಗಿ ಹೋಯಿತು ಎಂಬುದಾಗಿ ನೋಡ್ತೀವಿ. ದೇವರನ್ನು ನಂಬಿದಂತ ಮಕ್ಕಳನ್ನು ನಾವು ದೇವ್ರ ಮೇಲೆ ಆಧಾರವಾಗಿ ದೇವ್ರನ್ನ ನಂಬಿರುವಾಗ ದೇವರು ನಮಗೆ ಜಯ ಕೊಡುವಂತ ದೇವರು. ನಮ್ಗೆ ಎಷ್ಟೇ ಸಮಸ್ಯೆಗಳು ಬರಲಿ ದೇವರು ನಮ್ಮ ಎಲ್ಲಾ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾರೆ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕು. ನಿಜವಾಗ್ಲೂ ದೇವರು ನಮಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳು, ಹೋರಾಟಗಳು, ನಿಂದೆಗಳು, ಕಷ್ಟಗಳು, ನಮಗೆ ಬರುವಂತ ಶತ್ರುಗಳು ಎಲ್ಲವನ್ನು ದೇವರು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಮುಂಜಾನೆ ಸಂಜೆ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗ್ಲೂ ದೇವರು ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ ಸಮೃದ್ಧಿಯಾಗಿ ದೇವರು ಮಾರ್ಪಡಿಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ಪ್ರಭು, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಆಶೀರ್ವದಿಸಪ್ಪ ತಂದೆ ದೇವರೇ. ಎಷ್ಟು ಜನರು ಯಾವ ವಿಷಯದಲ್ಲಿ ಭಯದಲ್ಲಿದ್ದರು ಪ್ರಭಾ, ಕುಟುಂಬ ವಿಷಯದಲ್ಲಿ, ಆರ್ಥಿಕ ವಿಷಯ, ಕೋಟಿಗೆ ಸಮಸ್ಯೆ, ಶತ್ರು ಭಯದಲ್ಲಿದ್ದಂಥವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಸಮಯ ತಂದೆ ಬಿಡುಗಡೆ ಕೊಡ್ತಿದೆಯಪ್ಪ. ನಿಮ್ಮ ಮೇಲೆ ಬರುವ ಶತ್ರುಗಳು ಎಷ್ಟೇ ಇರ್ಲಿ ಅವ್ರು ನಿಮ್ಮಿಂದ ಸೋತು ಹೋಗೋರು ಎಂಬುದಾಗಿ ಹೇಳ್ತಿದ್ವಿ ಪ್ರಭಾ. ನಾನು ಆ ರೀತಿಯಾಗಿ ಮಾಡ್ತೀನಿ ಎಂಬುದಾಗಿ ಹೇಳ್ತಿದ್ವಿ ಪ್ರಭಾ. ನಮ್ಮ ಮೇಲೆ ಬರುವ ಶತ್ರುಗಳು ಯಾವ್ಯಾವ ಆಗಿರ್ಬೋದು ತಂದೆ ಈ ಮುಂಜಾನೆ ಸಮಯ ನೀವು ವಾಗ್ದಾನ ಮಾಡ್ತಿದ್ಯಪ್ಪ, ಅವೆಲ್ಲ ನಮ್ಮಿಂದ ಸೋತು ಹೋಗ್ತಿದೆ ಪ್ರಭಾ. ನೀವು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸುವಂತ ದೇವರಾಗಿರಪ್ಪ ತಂದೆ. ಎಷ್ಟು ಜನರು ತಂದೆ ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ತಿದ್ದಾರೆ ಪ್ರಭಾ. ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸೋಲು, ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ವಿಷಯದಲ್ಲಿ ಅವ್ರ ಭಯದಲ್ಲಿದ್ದಂಥ ಜೀವಿತವನ್ನು ಪ್ರಭಾ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ಒಳ್ಳೆ ಜಯವನ್ನು ಕೊಟ್ಟು ಅವರು ಪ್ರತಿ ವಿಷಯದಲ್ಲಿ ತಂದೆ ಅವರೊಟ್ಟಿಗೆ ಎದ್ದು ಅವ್ರು ಮಾಡುವ ಕೆಲಸಗಳಲ್ಲಿ, ಪ್ರಯತ್ನಗಳಲ್ಲಿ ಅವರ ಖನಿಜಗಳು ಯಾವಾಗಲೂ ತುಂಬಿರುವಂತೆ, ಅವರ ಪ್ರಯತ್ನಗಳೆಲ್ಲ ಸಫಲಪಡಿಸುವಂತೆ ಅಪ್ಪ ನಿನ್ನ ಕೃಪೆ ಮಾಡ್ತಿದ್ದೆಪ್ಪ. ಈ ಮುಂಜಾನೆ ಸಮಯ ತಂದೆ ನೀವು ಅದ್ಭುತ ಮಾಡುವಂತ ದೇವರು, ಆಶ್ಚರ್ಯ ಕಾರ್ಯ ನಡೆಸುವಂತ ದೇವರು. ಈ ಮುಂಜಾನೆ ಸಮಯ ಎಷ್ಟು ಜನರು ಪ್ರಭಾ ಈ ವಾಗ್ದಾನ ಕೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಒಳ್ಳೆ ಜಯವನ್ನು ಕೊಡು ಪ್ರಭಾ. ಅವರಿಷ್ಟು ದಿನಮಾನಗಳೆಲ್ಲ ಸೋತ್ ಹೋಗಿದ್ದ ದಿನಗಳೆಲ್ಲ ಪ್ರಭಾ ಇನ್ನು ಮುಂದೆ ಅವ್ರು ನೋಡುವುದಿಲ್ಲ ಪ್ರಭಾ. ತಂದೆ ದೇವರು ಮುಂಚಾನ ಸಮಯ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದೀವಿ ಪ್ರಭಾ. ನೀವು ಸೋತ್ ಹೋಗಿದ್ದ ದಿನಗಳು ಇನ್ನು ಮುಂದೆ ನೀವು ನೋಡುವುದಿಲ್ಲ, ನಾನು ನಿಮ್ಗೆ ಜಯ ಕೊಡ್ತೇನೆ, ನಾನು ವಾಗ್ದಾನ ಮಾಡ್ತಿದ್ದೇನೆ ಎಂಬುದಾಗಿ ಹೇಳ್ತಿದ್ದೆ ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆಶೀರ್ವಾದಕರವಾಗಿ ಅಪ್ಪ, ಸಮೃದ್ಧಿಕರವಾಗಿ ಅಪ್ಪ ನೀನು ಎಲ್ಲ ವಿಷಯ ತಂದೆ ಅವರಿಗೆ ಆಶೀರ್ವದಿಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷರಾಗಿದ್ರು ಪ್ರಿಯರೇ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಇನ್ನು ಕಲ್ವೇರಿ ವಾಗ್ದಾನ ಕನ್ನಡ ಪ್ರೇಮಿಸಿ ಚಾನಲ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿಯಾಗಿ ಲೈಕ್ ಮಾಡ್ರಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಪ್ರತಿ ಶುಕ್ರವಾರ ಸಾಯಂಕಾಲ ಲೈವ್ ಇರುತ್ತೆ. ಪ್ರತಿಯೊಬ್ಬರು ಲೈವ್ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ 50 ದಿವಸ ಉಪವಾಸ ಪ್ರಾರ್ಥನೆ ಆದ್ಮೇಲೆ ದೈವ ಸೇವಕರು ಅದ್ಭುತ ರೀತಿಯಾಗಿ ಪ್ರತಿ ಶುಕ್ರವಾರ ಇಲ್ಲಿ ಪ್ರೇರೆ ಸ್ವಸ್ಥತೆ ಕೂಟ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಬಿಡ್ರಿ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ನಿಮ್ಮ ಜೀವಿತದಲ್ಲಿ ಕಾಡ್ತಿರುವಂತ ಪ್ರತಿಯೊಂದು ಸಮಸ್ಯೆಯಿಂದ ದೇವರು ಬಿಡುಗಡೆ ಮಾಡ್ತಿರ್ತಾರೆ. ಯಾಕಂದ್ರೆ ನೀವು ಆ ದೇವ್ರ ಮೇಲೆ ಆಧಾರವಾಗಿದ್ದು ಪ್ರತಿ ವಿಷಯದಲ್ಲಿ ನೀವು ವಾಕ್ಯನ ಕೇಳಿ ಆತ್ಮ ಬಲ ಹೊಂದ್ಕೊಳ್ರಿ. ಮತ್ತು ಪ್ರತಿ ಫ್ರೈಡೆ ಅದ್ಭುತ ರೀತಿಯಾಗಿ ಆರಾಧನೆ ಇರುತ್ತೆ ಪ್ರಿಯರೇ. ಮತ್ತೆ ಮುಂಜಾನೆ ಸಮಯದಲ್ಲಿ ಜನರು ವಾಗ್ದಾನ ಕೇಳಿರ್ತಾರೆ. ತುಂಬಾ ಸಂತೋಷ. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.